ಅದು ಜುಲೈ 25, 2017 ಕೊಲ್ಲಂ ಜಿಲ್ಲೆಯ ಪುಲನೂರಿನಲ್ಲಿ. ಸಮಯ ರಾತ್ರಿ 9:30 ಆಗಿತ್ತಷ್ಟೇ. ರಿನ್ಸಿ ಬಿಜು ವಯಸ್ಸು 16, ಪ್ರಥಮ PUC ವಿದ್ಯಾರ್ಥಿ. ಆಕೆಗೆ ಎಕ್ಸಾಮ್ ಇದ್ದುದರಿಂದ ತಡರಾತ್ರಿಯಾದರೂ ಬುಕ್ ಹಿಡಿದು ರೂಮಲ್ಲಿ ಕುಳಿತು ಓದುತ್ತಾ ಇದ್ಲು. ಅಲ್ಲಿಗೆ ಬಂದ ಆಕೆ ತಾಯಿ ಬೀನಾ ಥಾಮಸ್, ರಿನ್ಸಿ ಓದಿ ಆಯ್ತಾ ಮಗಳೇ, ಟೀ ತರಲಾಗಿದ್ದು ಕೇಳಿದ್ದಾರೆ. ಆಗ ರಿನ್ಸಿಯು, ಟೀ ಬೇಡ ಅಮ್ಮ, ನಾನು ಇನ್ನು ಸ್ವಲ್ಪ ಹೊತ್ತಲ್ಲೇ ಮಲಗುತ್ತೇನೆ. ನೀನು ನನ್ನನ್ನ ಬೆಳಿಗ್ಗೆ 5:30 ಹೊತ್ತಿಗೆ ಎಬ್ಬಿಸು, ಈಗ ಹೋಗಿ ಮಲಗು ಎಂದಿದ್ದಾಳೆ. ಅಂದು ರಿನ್ಸಿ ಸ್ವಲ್ಪ ಹೊತ್ತು ಓದಿ ಆಮೇಲೆ ಕಿಟಕಿಯ ಬಾಗಿಲನ್ನ ಈ ಆತುರದಲ್ಲಿ ಹಾಕದೇನೆ ಮಲಗಿದ್ದಾಳೆ. ಮರುದಿನ ಬೆಳಿಗ್ಗೆ ಅಂದ್ರೆ ಜುಲೈ 26, 2017 ರಿನ್ಸಿ ತಾಯಿ ಬೀನಾ ಥಾಮಸ್ ಬೆಳಿಗ್ಗೆ ಮಗಳು ಎಬ್ಬಿಸಲು ಹೇಳಿದ್ದಾಳೆ ಎಂದು ಆಕೆ ಕೋಣೆಯ ಬಳಿಗೆ ಹೋಗುತ್ತಾಳೆ. ರಿನ್ಸಿ ರಿನ್ಸಿ ಎಂದು ಕರೆದಾಗ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಪಕ್ಕಕ್ಕೆ ಹೋಗಿ ನೋಡಿದಾಗ ರಿನ್ಸಿ ಕೈಕಾಲುಗಳು ಒಂದೊಂದು ಕೋಣದಲ್ಲಿತ್ತು. ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ತಾಯಿ ಬೀನಾ ಥಾಮಸ್ಗೆ ಮಗಳು ಯಾಕೆ ಇವತ್ತು ಈ ರೀತಿ ಮಲಗಿದ್ದಾಳೆ ಅನ್ನಿಸಿಬಿಟ್ಟಿತ್ತು. ಎದ್ದೇಳು ಎದ್ದೇಳು ಎಂದು ಎಬ್ಬಿಸಿದಾಗ ರಿನ್ಸಿ ಮೈಯು ತಣ್ಣಗಾಗಿರುವುದನ್ನು ಗಮನಿಸಿದ ತಾಯಿ ಮಗಳು ಯಾಕೆ ಎದ್ದೇಳುತ್ತಿಲ್ಲ ಎಂದು ಓಡಿ ಹೋಗಿ ಕೋಣೆಯಲ್ಲಿ ಮಲಗಿದ್ದ ಗಂಡನಾದ ಬಿಜು ಥಾಮಸ್ನನ್ನ ಎಬ್ಬಿಸಿ ವಿಚಾರ ತಿಳಿಸಿ ರೂಮ್ಗೆ ಕರೆತಂದಾಗ ರಿನ್ಸಿ ದೇಹದಲ್ಲಿದ್ದ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾದದ್ದು ಮತ್ತು ಮೈಯಲ್ಲಿದ್ದ ಸಣ್ಣ ಸಣ್ಣ ಗಾಯಗಳನ್ನ ಸರಿಯಾಗಿ ವೀಕ್ಷಿಸಿದ್ದಾರೆ. ಜೊತೆಗೆ ಕುತ್ತಿಗೆಯಲ್ಲಿದ್ದ ಗಾಯ ಹಾಗೂ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಕಳೆದು ಹೋಗಿದೆ ಎಂದು ನೋಡಿದ್ದಾರೆ. ಮಗಳ ನಾಡಿಬಿಡ್ತ ಮತ್ತು ಎದೆಬಿಡ್ತ ಚೆಕ್ ಮಾಡುತ್ತಿದ್ದಾಗಲೇ ಇಬ್ಬರ ಕಣ್ಣೀರ ಕೋಡಿ ಹುಕ್ಕಿ ಹರಿದಿದೆ. ಮತ್ತೆಂದು ರಿನ್ಸಿ ಎದ್ದೇಳೋದೇ ಇಲ್ಲ ಎಂದಾಗ ತಂದೆ ತಾಯಿ ಅಲ್ಲೇ ಜೋರಾಗಿ ಕೂಗಾಡಲು ಶುರು ಮಾಡಿದ್ದಾರೆ. ಬಿಜು ಥಾಮಸ್ ಕರೆ ಮಾಡಿ ವಿಷಯವನ್ನ ಪೊಲೀಸರಿಗೆ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಅಂತೂ ಮಲಗಿದ್ದ ರಿನ್ಸಿಗೆ ಏನಾಯ್ತು? ಆಕೆಯನ್ನ ಕೊಂದವರ್ಯಾರು? ಇಲ್ಲ ಆಕೆಯ ಆತ್ಮಹತ್ಯೆ ಮಾಡಿಕೊಂಡಲ್ಲ ಎಂದು ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು ಈ ಪ್ರಕರಣ. ಇದುವೇ ರಿನ್ಸಿ ಮರ್ಡರ್ ಕೇಸ್. ಬ್ರೀಫ್ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಕ್ರೈಮ್ ಸ್ಟೋರಿಗಾಗಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಪೊಲೀಸರು ಇಮಿಡಿಯೇಟ್ ಆಗಿ ಕ್ರೈಮ್ ಸ್ಪಾಟ್ಗೆ ಬರ್ತಾರೆ. ಇಲ್ಲಿ ಪೊಲೀಸರು ಮೊದಲಿಗೆ ಮೇಲ್ನೋಟಕ್ಕೆ ಇದು ಒಂದು ಆತ್ಮಹತ್ಯೆ ಪ್ರಕರಣ ಅಂತ ಪರಿಗಣನೆ ಮಾಡ್ತಾರೆ. ಆದ್ರೆ ರಿನ್ಸಿ ತಂದೆ ತಾಯಿ ಸಂಬಂಧಿಕರು ಇದು ಒಂದು ಕೊಲೆ ಎಂದು ವಾದ ಮಾಡ್ತಾರೆ. ಸೊ ಪೊಲೀಸರು ರಿನ್ಸಿ ದೇಹವನ್ನ ಆಟಾಪ್ಸಿಗೆ ಕಳುಹಿಸುತ್ತಾರೆ ಮತ್ತು ತನಿಖೆಯನ್ನ ಆರಂಭಿಸುತ್ತಾರೆ. ತನಿಖೆಯ ವೇಳೆ ರಿನ್ಸಿ ಕೊಲೆಯಾದ ರೂಮ್ಗೆ 2 ಬಾಗಿಲು ಇರುವುದನ್ನ ಪೊಲೀಸರು ಕಂಡುಕೊಂಡಿದ್ದಾರೆ. ಈ ಇನ್ನೊಂದು ಬಾಗಿಲು ಮನೆಯ ಹೊರಗಡೆ ಹೋಗುವ ಬಾಗಿಲಾಗಿತ್ತು. ಇದನ್ನ ತೆಗೆಯಲು ಪ್ರಯತ್ನಿಸಿದ ಪೊಲೀಸರಿಗೆ ಅದು ತೆಗೆಯಲು ಸಾಧ್ಯವಾಗಲಿಲ್ಲ. ಆಗ ಪೊಲೀಸರು ಬಿಜು ಥಾಮಸ್ನನ್ನ ಕರೆದು ಈ ಡೋರ್ ಯಾಕೆ ಹೀಗಿದೆ, ಚಿಲಕ ಕೂಡ ಇಲ್ಲ ಎಂದು ಕೇಳಿದ್ದಾರೆ. ಆಗ ಬಿಜು ಥಾಮಸ್ ಇದು ಸುಮಾರು ದಿನಗಳಿಂದ ಹೀಗೆಯೇ ಇದೆ, ತುಕ್ಕು ಹಿಡಿದು ತೆಗೆಯಲು ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದೆ ಎಂದು ಹೇಳಿದ್ದಾರೆ. ಈಗ ಪೊಲೀಸರು ಈ ಡೋರ್ ಮೂಲಕನೇ ಬಂದು ಕೊಲೆ ಮಾಡಿ ಆರೋಪಿ ತಪ್ಪಿಸಿರಬಹುದಾ ಎಂಬ ಅನುಮಾನ ಬರಲು ಶುರುವಾಗುತ್ತೆ. ಇನ್ನೊಂದು ಕಡೆ ರಿನ್ಸಿ ದೇಹದ ಪಕ್ಕದಲ್ಲೇ ಒಂದು ಹಗ್ಗ ಬಿದ್ದಿತ್ತು. ಈ ಹಗ್ಗದಿಂದಲೇ ರಿನ್ಸಿ ಕುತ್ತಿಗೆ ಬಿಗಿದು ಹೊಂದಿದ್ದಾರೆ ಎಂದು ಅನುಮಾನ ಕೂಡ ಪೊಲೀಸರಿಗೆ ಬರುತ್ತೆ. ಹಾಗಾಗಿ ರಿನ್ಸಿ ದೇಹವನ್ನ ಆಟಾಪ್ಸಿಗೆ ಕಳುಹಿಸುತ್ತಾರೆ. ನಂತರ ಡಾಗ್ ಸ್ಕ್ವಾಡ್ ಮತ್ತು ವಿಧಿವಿಜ್ಞಾನ ಟೀಮ್ ಮೂಲಕ ಆ ಮನೆಯಲ್ಲಿದ್ದ ಮತ್ತು ರೂಮಲ್ಲಿದ್ದ ಫಿಂಗರ್ ಪ್ರಿಂಟ್ಸ್ ಹೀಗೆ ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ. ಆಗ ಇಲ್ಲಿ ಸಿಕ್ಕ ಎಲ್ಲಾ ಫಿಂಗರ್ ಪ್ರಿಂಟ್ಸ್ ರಿನ್ಸಿ ಮತ್ತು ಆಕೆಯ ಪೇರೆಂಟ್ಸದ್ದೇ ಆಗಿತ್ತು. ಜೊತೆಗೆ ಆ ರೂಮಲ್ಲಿದ್ದ ಆ ಹಗ್ಗ ರಿನ್ಸಿ ತಂದೆ ಅವರ ಆಟೋವನ್ನ ಡೈಲಿ ಸ್ಟಾರ್ಟ್ ಮಾಡಲು ಬಳಸುತ್ತಿದ್ದ ಹಗ್ಗವಾಗಿತ್ತು. ಸೊ ಇಲ್ಲಿ ಪೊಲೀಸರಿಗೆ ರಿನ್ಸಿ ತಂದೆ ಬಿಜು ಥಾಮಸ್ ಮೇಲೇನೆ ಸಂಶಯ ಬರಲು ಕಾರಣವಾಗಿದೆ. ಆದ್ರೆ ಈ ಪ್ರಕರಣದಲ್ಲಿ ರಿನ್ಸಿ ರೂಮಲ್ಲಿ ತಂದೆ ತಾಯಿಗಳ ಫಿಂಗರ್ ಪ್ರಿಂಟ್ಸ್ ಇರೋದು ಒಂದು ಸಾಮಾನ್ಯವಾದ ವಿಷಯ. ಇದನ್ನೇ ಇಟ್ಟುಕೊಂಡು ತಂದೆ ಮೇಲೆ ಸಂಶಯ ಪಡುವುದು ಎಷ್ಟು ಸರಿ? ಸೊ ಇಲ್ಲಿ ಪೊಲೀಸರು ಎವಿಡೆನ್ಸ್ಗಾಗಿ ಆ ತೆರೆಯಲಾಗದ ಡೋರ್ ಫಿಂಗರ್ ಪ್ರಿಂಟ್ ಕೂಡ ಕಲೆಕ್ಟ್ ಮಾಡ್ತಾರೆ. ಇಲ್ಲೂ ಕೂಡ ರಿನ್ಸಿ ಮತ್ತು ಆಕೆಯ ತಂದೆ ತಾಯಿಯ ಫಿಂಗರ್ ಪ್ರಿಂಟ್ಸೇ ಇತ್ತು. ಸೊ ಪೊಲೀಸರಿಗೆ ಇದು ಮತ್ತೆ ಮತ್ತೆ ಬಿಜು ಥಾಮಸ್ ಮೇಲೆ ಸಂಶಯ ಬರಲು ಕಾರಣವಾಗಿದೆ. ಸೊ ಇಲ್ಲಿ ಪೊಲೀಸರು ಮೊದಲ ಹಂತದ ವಿಚಾರಣೆಯಾಗಿ ಬಿಜು ಮತ್ತು
ಲೀನಾ ಥಾಮಸ್ನನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಬಿಜುನಲ್ಲಿ ನೀವು ಬಳಸುತ್ತಿದ್ದ ಹಗ್ಗ ಈ ರೂಮ್ಗೆ ಹೇಗೆ ಬಂತು ಅಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಆಗ ಬಿಜು ಥಾಮಸ್ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ, ಈ ಹಗ್ಗ ಇಲ್ಲಿಗೆ ಹೇಗೆ ಬಂತು ಅಂತ ಹೇಳಿದ್ದಾರೆ. ಸೊ ಈ ಪ್ರಕರಣದಲ್ಲಿ ಪೊಲೀಸರು ಬಿಜು ಮೇಲೆ ಸಂಶಯ ಪಡೋದು ಗೊತ್ತಾದಾಗ ಹೆಂಡತಿ ಮತ್ತು ಸಂಬಂಧಿಕರು ಇದನ್ನ ತೀವ್ರವಾಗಿ ವಿರೋಧ ಕೂಡ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ರಿನ್ಸಿ ಆಟಾಪ್ಸಿ ರಿಪೋರ್ಟ್ ಕೂಡ ಬರುತ್ತೆ. ಇದನ್ನ ಕಂಡ ಪೊಲೀಸರು ಒಮ್ಮೆ ಶಾಕ್ ಆಗಿ ಬಿಡ್ತಾರೆ. ಯಾಕಂದ್ರೆ ರಿನ್ಸಿಯದ್ದು ಬರಿಯ ಕೊಲೆ ಆಗಿರಲಿಲ್ಲ, ಬದಲಾಗಿ ರೇಪ್ ಅಂಡ್ ಮರ್ಡರ್ ಆಗಿತ್ತು. ಇಸುಕಿ ಕೊಲೆಯನ್ನ ಮಾಡಲಾಗಿತ್ತು. ಆಕೆಯ ದೇಹ ಮತ್ತು ಬಟ್ಟೆಯಲ್ಲಿ ಸೀಮನ್ ಇದೆ ಎಂದು ಗೊತ್ತಾಗುತ್ತೆ. ಸೊ ಪೊಲೀಸರು ಇಮಿಡಿಯೇಟ್ ಆಗಿ ಸಂಶಯ ಪಟ್ಟಂತೆ ತಂದೆಯಾದ ಬಿಜು ಥಾಮಸ್ DNA ರಿನ್ಸಿ ದೇಹದಲ್ಲಿದ್ದ DNA ಜೊತೆ ಮ್ಯಾಚ್ ಮಾಡಿ ನೋಡ್ತಾರೆ. ಬಟ್ ಅದು 2 DNAಗಳು ಬೇರೆ ಬೇರೆ ಆಗಿದ್ದವು. ಸೊ ಪೊಲೀಸರಿಗೆ ಇಲ್ಲಿ ಬಿಜು ಥಾಮಸ್ ಮೇಲಿದ್ದ ಸಂಶಯ ಹೋಗಿ ಕೇಸ್ ಇನ್ನೊಂದು ಹಾದಿಯನ್ನ ಹಿಡಿಯುತ್ತೆ. ಆದ್ರೆ ಯಾವುದೇ ಪ್ರೂಫ್ ಇಲ್ಲದೆ ಕೊಲೆಗಾರರನ್ನ ಪತ್ತೆ ಹಚ್ಚಲು ಪೊಲೀಸರಿಗೆ ಸಾಧ್ಯವೇ ಆಗುವುದಿಲ್ಲ. 4 ತಿಂಗಳು ಕಳೆದರೂ ಪೊಲೀಸರು ಕೊಲೆಗಾರರನ್ನ ಪತ್ತೆ ಹಚ್ಚಲೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಿಜು ಥಾಮಸ್ ಕುಟುಂಬ ಮತ್ತು ಅಕ್ಕಪಕ್ಕದ ಜನರೆಲ್ಲ ಸೇರಿ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಕೊಲೆಗಾರರನ್ನ ಈಗಲೇ ಪತ್ತೆ ಹಚ್ಚುವಂತೆ ಪಣ ತೊಟ್ಟಿರುತ್ತಾರೆ. ಜೊತೆಗೆ ಈ ಕೇಸನ್ನ CBCIDಗೆ ನೀಡಿ ಎಂದು ಪಿಟಿಷನ್ ಅನ್ನ ಕೂಡ ಹಾಕ್ತಾರೆ. ಅದರಂತೆ ಸಿಎಂ ಈ ಕೇಸನ್ನ CBCIDಗೆ ನೀಡಲು ಅನುಮತಿಯನ್ನ ಕೂಡ ನೀಡುತ್ತಾರೆ. CBCID ಈ ಕೇಸನ್ನ ಟೇಕ್ ಓವರ್ ಮಾಡಿತು. CBCIDಗೂ ಕೂಡ ಈ ಕೇಸನ್ನ ರಿನ್ಸಿ ತಂದೆಯ ಮೇಲೆ ಸಂಶಯವಿರುವಂತೆ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಬಿಕಾಸ್ ನಿಜವಾದ ಕೊಲೆಗಾರ ಪೊಲೀಸರು ಬಿಜು ಥಾಮಸ್ ಮೇಲೆ ಸಂಶಯ ಪಡುತ್ತಿದ್ದಾರೆ ಎಂದುಕೊಂಡು ಆರಾಮಾಗಿ ಸುತ್ತಲು ಪ್ರಾರಂಭಿಸುತ್ತಾನೆ. ಅದಕ್ಕಾಗಿ ಈ ರೀತಿ ತನಿಖೆ ಮಾಡುವಂತೆ ಪ್ಲಾನ್ ಮಾಡಿತ್ತು CBCID. ಸೊ ರಿನ್ಸಿ ಕೊಲೆಯಾದದ್ದು ರಾತ್ರಿ ವೇಳೆ. ಸೊ ಈ ಊರಲ್ಲಿ ಯಾರೆಲ್ಲ ರಾತ್ರಿ ಹೆಚ್ಚು ಓಡಾಡುತ್ತಾರೆ ಎಂಬುದನ್ನ ವಾಚ್ ಮಾಡ್ತಾ ಇತ್ತು CBCID. ಸೊ ಹೀಗೆ ವಾಚ್ ಮಾಡ್ತಾ ಇದ್ದ ಅವರಿಗೆ ಈ ಕೇಸ್ಗೆ ಬೇಕಾದ ಮುಖ್ಯ ಬ್ರೇಕ್ ಥ್ರೂ ಕೂಡ ಸಿಗುತ್ತೆ. ರಾತ್ರಿ ಸಮಯದಲ್ಲಿ ರಿನ್ಸಿಯ ಹಿಂದುಗಡೆ ಮನೆಗೆ 40 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬ ಆಗಾಗ್ಗೆ ಬಂದು ಹೋಗ್ತಾ ಇದ್ದ. ಇದನ್ನ ತಿಳಿದ ಪೊಲೀಸರು ಆ ಮನೆಗೆ ಹೋಗಿ ವಿಚಾರಿಸಿದ್ದಾರೆ. ಆಗ ಆ ಮನೆಯಲ್ಲಿ 30 ವರ್ಷದ ಒಬ್ಬಳು ಹೆಂಗಸು ಮಾತ್ರ ಇದ್ದಳು. ಆಕೆಯ ಬಳಿ ರಾತ್ರಿ ಬರುವ ವ್ಯಕ್ತಿಯ ಬಗ್ಗೆ ವಿಚಾರಿಸಿದಾಗ ಆತ ಸುನಿಲ್ ಕುಮಾರ್, ವಯಸ್ಸು 40, ಆಟೋ ಡ್ರೈವರ್. ನನ್ನ ಗಂಡ ಬೇರೆ ಬೇರೆ ಊರಿಗೆ ಕೆಲಸಕ್ಕೆ ಹೋಗುತ್ತಾರೆ. ಈ ವೇಳೆ ರಾತ್ರಿ ಸುನಿಲ್ ಮನೆಗೆ ಬರುತ್ತಾನೆ ಎಂದಿದ್ದಾಳೆ. ಇಲ್ಲಿ ಆತ ಮತ್ತು ಆಕೆಗೆ ಕಳ್ಳ ಸಂಬಂಧ ಇತ್ತು ಎಂಬುದು ಸ್ಪಷ್ಟವಾಗಿದೆ. ನಿನ್ನೆ ರಾತ್ರಿ ಕೂಡ ಆತ ಬಂದಿದ್ದ ಎಂದು ಹೇಳಿದ್ದಾಳೆ. ಹಾಗಾಗಿ ಆಕೆಯನ್ನ ಮೆಡಿಕಲ್ ಚೆಕ್ಅಪ್ಗೆ ಪೊಲೀಸರು ಕರೆದುಕೊಂಡು ಹೋಗ್ತಾರೆ. ಯಾಕೆ ಅಂತ ನಿಮ್ಗೆ ಅನಿಸ್ಬಹುದು. ಯಾಕಂದ್ರೆ ನಿನ್ನೆ ರಾತ್ರಿ ಕೂಡ ಆತ ಬಂದಿದ್ದ ಅಂದ್ರೆ ಅವರುಗಳು ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಾರೆ ಅಂತ ಅರ್ಥ. ಸೊ ಮೆಡಿಕಲ್ ಟೆಸ್ಟ್ ಮಾಡಿದರೆ ಈ ಸುನಿಲ್ ಕುಮಾರ್ ಸೀಮನ್ ಸಿಗುತ್ತೆ. ಸೊ ಹಾಗಾಗಿ ಆಕೆಯ ಮೆಡಿಕಲ್ ಚೆಕ್ಅಪ್ಗೆ ಒಳಪಡಿಸಿ ಈ ಸುನಿಲ್ ಕುಮಾರ್ DNA ಸಂಗ್ರಹಿಸಿ ರಿನ್ಸಿ ದೇಹದಲ್ಲಿದ್ದ DNA ಜೊತೆ ಮ್ಯಾಚ್ ಮಾಡಿದ್ದಾರೆ. ಆಗ 100ಕ್ಕೆ 100ರಷ್ಟು ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸೊ ಪೊಲೀಸರು ಇದನ್ನ ಕನ್ಫರ್ಮ್ ಮಾಡಲು ಆತನನ್ನ ಇಮಿಡಿಯೇಟ್ ಆಗಿ ಆತನ ಮನೆಗೆ ಹೋಗಿ ಬಂಧಿಸಿದ್ದಾರೆ. ಆತನ DNA ತೆಗೆದು ಪುನಃ ಮ್ಯಾಚ್ ಮಾಡುತ್ತಾರೆ. ಸೊ ಇಲ್ಲಿ ರಿನ್ಸಿ ದೇಹದಲ್ಲಿದ್ದ DNA ಯೊಂದಿಗೆ ಮ್ಯಾಚ್ ಆಗಿದೆ. ಸೊ ಆರೋಪಿ ಈ ಆಟೋ ಡ್ರೈವರ್ ಸುನಿಲ್ ಎಂದು ಸಾಬೀತಾಗಿದೆ. ಆದ್ರೆ ಈ ಸುನಿಲ್ ಕುಮಾರ್ ಕೂಡ ರಿನ್ಸಿ ಪೇರೆಂಟ್ಸ್ ಪ್ರೊಟೆಸ್ಟ್ ಮಾಡುವಾಗ ಅದರಲ್ಲಿ ಭಾಗಿಯಾಗಿದ್ದ. ಜೊತೆಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನ ಪಕ್ಕದಲ್ಲೇ ಇದ್ದುಕೊಂಡು ನೋಡಿದ್ದ. ಸೊ ಪೊಲೀಸರು ಈ ಸುನಿಲ್ ಕುಮಾರ್ನನ್ನ ವಿಚಾರಿಸುವ ವಿಧದಲ್ಲಿ ವಿಚಾರಿಸಿದಾಗ ಎಲ್ಲವನ್ನ ಕನ್ಫೆಸ್ ಮಾಡಿದ. ಆತ ಕನ್ಫೆಸ್ ಮಾಡಿದ್ದು ಇದುವೇ. ಸುನಿಲ್ ಕುಮಾರ್ ಆಟೋ ಡ್ರೈವರ್ ಆಗಿದ್ದ. ಅವನಿಗೆ ರಿನ್ಸಿ ಮನೆಯ ಪಕ್ಕದಲ್ಲೇ 15 ಸೆಂಟ್ಸ್ ಜಾಗ ಇತ್ತು. ಸೊ ಆತ ಅಲ್ಲಿಗೆ ಬಂದು ಹೋಗೋದು ಮಾಡ್ತಾ ಇದ್ದ. ಸೊ ಹೀಗೆ ಬರ್ತಾ ಇದ್ದ ಆತನ ಕಣ್ಣು ರಿನ್ಸಿ ಮೇಲೆ ಬಿದ್ದಿದೆ. ಹೇಗಾದ್ರೂ ಮಾಡಿ ಆಕೆಯನ್ನ ಪಡೆಯಬೇಕೆಂದು ಅಂದುಕೊಂಡಿದ್ದಾನೆ. ಅದಕ್ಕಾಗಿ ರಿನ್ಸಿ ಯಾವಾಗ ಕಾಲೇಜ್ಗೆ ಹೋಗ್ತಾಳೆ, ಯಾವಾಗ ಮನೆಯಲ್ಲಿ ಇರ್ತಾಳೆ ಎಲ್ಲವನ್ನ ಕೂಡ ವಾಚ್ ಮಾಡಿದ್ದಾನೆ. ಹೀಗೆ ಆಕೆಯ ಸುತ್ತ ಕಣ್ಣಾಕಿದ ಸುನಿಲ್ ಕುಮಾರ್ಗೆ ರಿನ್ಸಿ ರೂಮ್ ಅಲ್ಲಿ ಸರಿಯಾಗಿ ಬಾಗಿಲು ಹಾಕಲು ಸಾಧ್ಯವಾಗದ
ಡೋರ್ ಕಾಣಿಸಿದೆ. ಲಿನ್ಸಿ ಈ ರೂಮಲ್ಲೇ ಮಲಗೋದು ಎಂದು ಕೂಡ ತಿಳಿದಿತ್ತು. ಸೊ ಹೀಗಾಗಿ ಒಂಚನ್ನ ಹಾಕಿದ್ದ ಈ ಸುನಿಲ್ ಕುಮಾರ್ ಆ ದಿನ ರಾತ್ರಿ ಅಂದ್ರೆ ಲಿನ್ಸಿ ಕೊಲೆಯಾದ ದಿನ ರಾತ್ರಿ ಆತ ಪ್ಲಾನ್ ಮಾಡಿದಂತೆ ಲಿನ್ಸಿ ರೂಮ್ ಬಳಿ ಹೋಗಿದ್ದಾನೆ, ಕಾದು ಕೂತಿದ್ದಾನೆ. ಅಂದು 11:30 ಹೊತ್ತಿಗೆ ಲಿನ್ಸಿ ರೂಮ್ನ ಲೈಟ್ ಆಫ್ ಆಗಿದೆ. ಅದಾದ ನಂತರ ಅಂದ್ರೆ 1 ಗಂಟೆ ನಂತರ ಈ ಸುನಿಲ್ ಕುಮಾರ್ ಕೈಗೆ ಗ್ಲೌಸ್ ಜೊತೆಗೆ ಕಾಲಿಗೆ ಸಾಕ್ಸ್ ಧರಿಸಿ ಆ ಬಾಗಿಲನ್ನ ದೂಡಿದ್ದಾನೆ. ಬಾಗಿಲು ತೆರೆದ ಶಬ್ದಕ್ಕೆ ಲಿನ್ಸಿ ಎದ್ದು ಕುಳಿತಿದ್ದಾಳೆ, ಕಿರುಚಾಡಲು ಪ್ರಯತ್ನಿಸಿದ್ದಾಳೆ. ಆಗ ಈ ಸುನಿಲ್ ಕುಮಾರ್ ಆಕೆಯ ಬಾಯಿಯನ್ನ ಬಿಗಿಯಾಗಿ ಹಿಡಿದಿದ್ದಾನೆ. ಆಕೆ ಈತನನ್ನ ಬಲವಾಗಿ ತಡೆಯಲು ಯತ್ನಿಸಿದ್ದಾಳೆ. ಸುನಿಲ್ ಆಕೆಯ ಮೇಲೆರಗಿ ಆಕೆಯ ಕುತ್ತಿಗೆಯನ್ನ ಬಿಗಿಯಾಗಿ ಹಿಡಿದಿದ್ದಾನೆ. ಲಿನ್ಸಿ ಸ್ವಲ್ಪ ಹೊತ್ತಲ್ಲೇ ಉಸಿರುಗಟ್ಟಿ ಸತ್ತಿದ್ದಾಳೆ. ನಂತರ ಈ ಸುನಿಲ್ ಆ ಸತ್ತ ದೇಹದೊಂದಿಗೆ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಾನೆ. ಈ ಕೊಲೆ ಆರೋಪ ಲಿನ್ಸಿ ತಂದೆಯ ಮೇಲೆ ಬರಲಿ ಎಂದು ಎದುರುಗಡೆ ಆಟೋದಲ್ಲಿದ್ದ ಹಗ್ಗವನ್ನ ತಂದು ಲಿನ್ಸಿ ಕುತ್ತಿಗೆಗೆ ಉಜ್ಜಿ ನಂತರ ಪಕ್ಕದಲ್ಲೇ ಹಾಕಿದ್ದಾನೆ. ಜೊತೆಗೆ ಲಿನ್ಸಿಗೆ ನ್ಯಾಯ ಸಿಗಬೇಕೆಂದು ಊರಿನವರು ಪ್ರೊಟೆಸ್ಟ್ ಮಾಡಿದಾಗ ಈತ ಕೂಡ ಅವರ ಜೊತೆ ಭಾಗಿಯಾಗಿ ಕೇಸನ್ನ ದಿಕ್ಕು ತಪ್ಪಿಸಲು ನೋಡಿದ್ದ. ಇಲ್ಲಿ ಪೊಲೀಸರಿಗೆ ಯಾವುದೇ ರೀತಿ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತ ಆತ ಕಾಲಿಗೆ ಮತ್ತು ಕೈಗೆ ಗ್ಲೌಸ್ ಮತ್ತು ಸಾಕ್ಸ್ ಅನ್ನ ಹಾಕಿದ್ದ. ಸೊ ಹೀಗೆ ಪೊಲೀಸರು ಎಲ್ಲಾ ಆಧಾರದ ಪ್ರಕಾರ ಆತನನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಇದರಂತೆ 2021 ನವೆಂಬರ್ ಅಲ್ಲಿ ಈತನಿಗೆ 40 ವರ್ಷ ಜೈಲು ಶಿಕ್ಷೆ ಮತ್ತು 3 ಲಕ್ಷ ದಂಡವನ್ನ ವಿಧಿಸಲಾಯಿತು. ಪ್ರಕರಣವು ಒಂದು ಮನೆ ಎಷ್ಟು ಭದ್ರವಾಗಿರಬೇಕು ಎಂಬುದನ್ನ ಹೇಳುತ್ತೆ. ಸುತ್ತಮುತ್ತ ಇರುವ ಜನರು ಎಂತವರು ಎಂದು ಈ ಕಾಲದಲ್ಲಿ ಹೇಳಲು ಸಾಧ್ಯವಿಲ್ಲ. ಸೊ ಮನೆಯು ಇಲ್ಲಿ ಭದ್ರವಾಗಿರ್ತಿದ್ರೆ ಲಿನ್ಸಿಗೆ ಇಂಥ ಒಂದು ಸಾವು ಬರ್ತಾನೆ ಇರ್ತಿರ್ಲಿಲ್ಲ. ಇದು ಇವತ್ತಿನ ಪ್ರಕರಣ. ಇನ್ನೊಂದು ಪ್ರಕರಣದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.